ನನ್ನ ಹೆಸರು ರಘುನಂದನ್ ಅಂತ. ನಾವು ಇಲ್ಲಿ ಪರಮ ಪವಿತ್ರ ಕ್ಷೇತ್ರವಾದ ರಂಗಸ್ಥಳ ಶ್ರೀ ಮೋಕ್ಷ ರಂಗನಾಥ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತರಾಗಿ ಮೋಕ್ಷ ರಂಗನಾಥ ಸ್ವಾಮಿಯಾಗಿ ಇಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಚಿಕ್ಕಬಳ್ಳಾಪುರದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ದೇವರ ಪೂರ್ತಿ ಒಂದು ಸಾಲಿಗ್ರಾಮ ಶಿಲೆ. ನಾವು ಸಾಲಿಗ್ರಾಮ ಅಂತ ಮನೆ ಇಟ್ಕೊಂಡು ಪೂಜೆ ಮಾಡ್ತೀವಲ್ವ, ಆ ಒಂದು ಶಿಲೆ ದೇವರ ಪೂರ್ತಿ. ಇಲ್ಲಿ ಶ್ರೀರಂಗಪಟ್ಟಣ ಮೈಸೂರು, ಶ್ರೀರಂಗಂ ತಮಿಳುನಾಡು, ಈ ಮೂರೂ ಕೂಡ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅಂದರೆ ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತಲ್ವಾ, ಆಗ ಇಲ್ಲಿ ಸಪ್ತ ಋಷಿಗಳು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಪ್ರದಕ್ಷಿಣೆ ಇದೆ, ಹೋಗ್ಬಿಟ್ಟು ಬನ್ನಿ. ದೇವರ ಪಾದದ ಹತ್ರ ಒಂದು ಕಿಂಡಿ ಇದೆ, ಅಂದರೆ ವಿಂಡೋ ಥರ. ಮಕರ ಸಂಕ್ರಾಂತಿ ಸೂರ್ಯೋದಯ ಆಗುತ್ತಲ್ವಾ, ಸೂರ್ಯನ ಕಿರಣಗಳು ದೇವರ ಪಾದಕ್ಕೆ ಬೀಳುತ್ತೆ. ಅವತ್ತು ಒಂದು ದಿವಸ ಮಾತ್ರ ಆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸ್ವಲ್ಪ ಗಮನಿಸಿ ನೋಡಿ. ಆ ಒಂದು ಶೇಪ್ ಬಿದಿರು ಬುಟ್ಟಿ ಬರುತ್ತಲ್ವಾ, ಆ ಒಂದು ಶೇಪಲ್ಲಿದೆ. ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂಥ ಭಾವನೆ. ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಬಂದಿರ್ತಾನೆ. ವಿಭೀಷಣಿಗೆ ಇಂಥ ಒಂದು ಬಂಗಾರದ ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿನ ಇಟ್ಬಿಟ್ಟು ಕೊಡ್ತಾನೆ. ಅಂದರೆ ರಾಮನ ಮನೆ ದೇವರು ರಂಗನಾಥ ಸ್ವಾಮಿ. ಅದನ್ನು ಗಿಫ್ಟ್ ಆಗಿ ಕೊಟ್ಟಾಗ ಅದನ್ನು ವಿಭೀಷಣ ಶ್ರೀರಂಗಮಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಮಲ್ಲಿ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರೋದಂಥ ಪ್ರತೀತಿ ಇದೆ. ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಇವಾಗಲೇ ಒಂದು 9 ಲಕ್ಷ ವರ್ಷಗಳಾಗಿದೆ. ದೇವಸ್ಥಾನ ಕಟ್ಟಿ 1000 ವರ್ಷ ಆಗಿದೆ. ಹೊಯ್ಸಳರ ಕಾಲದ ದೇವಸ್ಥಾನ. ದೇವರನ್ನ ಸಪ್ತ ಋಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೆಳಗಡೆ ಗರುಡಾಳ್ವಾರ್ ಎತ್ಕೊಂಡಿರ್ತಕ್ಕಂಥದ್ದು, ಆದಿಶೇಷನ ಮೇಲೆ ಸ್ವಾಮಿ ಮಲಗಿರ್ತಕ್ಕಂಥದ್ದು. ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಶ್ರೀದೇವಿ ಭೂದೇವಿ ಸಮೇತರಾಗಿ ಇಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಗರ್ಭಗೃಹದಲ್ಲಿ ದೇವರ ಸುತ್ತಲೂ ಬ್ರಹ್ಮ ಮಹೇಶ್ವರ, ಅಷ್ಟದಿಕ್ಪಾಲಕರು, ಶಂಕು ಚಕ್ರ ಪಂಚಾಯುಧಗಳು, ಸಪ್ತ ಋಷಿಗಳು, ತ್ರಿಮೂರ್ತಿಗಳನ್ನ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಅಂದರೆ ದೇವರು ವೈಕುಂಠದಲ್ಲಿ ಮಲಗಿರೋ ಥರ ಸುತ್ತು ಎಲ್ಲ ಕುತ್ಕೊಂಡು ಭಜಿಸ್ತಾರೆ ಒಂದು ಭಾಸವನ್ನ ಗರ್ಭಗೃಹದಲ್ಲಿ ಮಾಡಿದ್ದಾರೆ. ಇವರನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಅಂದರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಆ ಮೂರು ನೋಡಿ ಕೊನೆಯಲ್ಲಿ ಇವ್ರನ್ನ ದರ್ಶನ ಮಾಡಬೇಕು. ಅಂದರೆ ಇವರು ಫೈನಲ್ ರಂಗನಾಥ ಸ್ವಾಮಿ ಎಲ್ಲ ನೋಡಿ ಲಾಸ್ಟಲ್ಲಿ ಇವ್ರು ನೋಡಬೇಕು. ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ರಥೋತ್ಸವ ನಡೆಯುತ್ತೆ. ಆಶ್ವೀಜ ಮಾಸದಲ್ಲಿ ಏಕಾದಶಿಯಿಂದ ಪೌರ್ಣಮಿವರೆಗೂ ಪವಿತ್ರೋತ್ಸವ ನಡೆಯುತ್ತೆ ಪಂಚದಿನವಾಗಿ. ಅದು ಬಿಟ್ಟು ಪ್ರತಿ ಪೌರ್ಣಮಿ ಒಂದು ಸಾಯಂಕಾಲ 7 ಗಂಟೆಗೆ ಗರುಡೋತ್ಸವ ನಡೆಯುತ್ತೆ. ಇನ್ನು ಮಿಕ್ಕಿದು ಕಲ್ಯಾಣೋತ್ಸವ ನಡೀತಾ ಇರುತ್ತೆ. 2 ಅಭಿಷೇಕ ಮಾಡಿಸಿದ್ರೆ ಅಭಿಷೇಕ ನಡೀತಾ ಇರುತ್ತೆ. 9731442409 ಶೇಷಾದ್ರಿ ಭಟ್ಟರ್ ಅಂತ ಅವರು ಪ್ರಧಾನ ಅರ್ಚಕರು. ನನ್ನ ಹೆಸರು ರಘುನಂದನ್ ಭಟ್ಟರ್. 7259266679.